ಹಲೋ ಯೂಟ್ಯೂಬ್. ಸೊ ತುಂಬ ಟೈಮ್ ಆದಮೇಲೆ ಮತ್ತೆ ಒಂದು ರೈಡಿಗೆ ಹೋಗ್ತಾ ಇದೆ. ಸೊ ತುಂಬಾ ಟೈಮ್ ಆಯ್ತು ಮಾರೆ, ನಾನು ಯಾವುದು ರೈಡಿಗೆ ಹೋಗಿರಲಿಲ್ಲ. ಸೊ ತುಂಬಾ ಬ್ಯುಸಿ ಇದ್ದೆ ನಾನು ಕೂಡ. ಸೊ ಅದಕ್ಕಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ. ಮತ್ತೊಂದು ಪ್ರಾಬ್ಲಮ್ ಏನಂದರೆ, ನಂದು ಮೈಕ್ ಸರಿ ಇರಲಿಲ್ಲ. ಒಂದೆರಡು ಮೂರು ವಿಡಿಯೋ ಮಾಡಿದ್ದೆ, ಬಟ್ ಈ ಮೈಕಿಂದ ಆ ವಿಡಿಯೋದಲ್ಲಿ ಮಾತಾಡಿದ್ ಬಿಟ್ಟು ಖಾಲಿ ಮೈಕಿದ್ದೇ ನಾಯ್ಸ್ ಇತ್ತು. ಮೈಕಿದಲ್ಲ, ಸಾರಿ, ವಿಂಡಿದ್ ನಾಯ್ಸ್ ಇತ್ತು ಫುಲ್ಲು. ಸೊ ಸಾಯಲಿಂತ ಬಿಟ್ಟೆ ಅದನ್ನ. ಸೊ ಇವತ್ತೊಂದು ಅರ್ಜೆಂಟಲ್ಲಿ ರೈಡ್ ಪ್ಲಾನ್ ಮಾಡಿದ್ದು ನನ್ನ ಸಿಸ್ಟರ್ ಜೊತೆ. ಸಿಸ್ಟರ್ ಮತ್ತು ಬ್ರದರ್ ಇಬ್ಬರು ಇದ್ದಾರೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂದರೆ, ಉತ್ತರಿ ಬೆಟ್ಟ. ಎಲ್ಲ ಸೂಪರ್ ಬೈಕ್ ಹೋಗ್ತಾ ಇದೆ ಮಾರೆ ಅವಾಗಿಂದ. ಮಿನಿಮಮ್ ಅಂದರೂ ಇವತ್ತು ನಾನು ಒಂದು 20 ಸೂಪರ್ ಬೈಕ್ ನೋಡಿದೆ, ಗೊತ್ತಾಯ್ತಾ. ಜಸ್ಟ್ ಅಲ್ಲಿ ಹೋಟ್ಲಲ್ಲಿ ಕೂತ್ಕೊಂಡೆ, ಗಾಡಿ ಹೋಯ್ತಾ ಎಲ್ಲ ಇದೆಲ್ಲ ಗಾಡಿ ಅಲ್ಲಿ ಗೋರ್ಗಂಟೆಪಾಳ್ಯದಲ್ಲಿ ಇತ್ತು ಮಾರೆ. ಗೋರ್ಗಂಟೆಪಾಳ್ಯ ಅಲ್ಲ, ಅಲ್ಲಿ ಸಿಗ್ನಲ್ ಇದಿದೆಯಲ್ಲ, ಫ್ಲೈಓವರ್ ಪಕ್ಕ ಇತ್ತದು. ನೋಡುವ ಫ್ಯೂಚರಲ್ಲಿ ತಗೊಳ್ಳಿಕ್ಕಾದ್ರೆ ಒಂದು ತಗೋಬೇಕು ಗಾಡಿನ. ಯಾವ್ದು ಮಾರ ಅಷ್ಟು ದೊಡ್ಡ ಗಾಡಿ. ಫುಲ್ಲು ಲೈನ್ ಅಪ್ಪೇ ಹೋಗ್ತಾ ಇದೆ ನೋಡಿ. ಆಯ್ತು, GS ಹೋಯ್ತು, GS 2 GS. ಇದೊಂದು ಅಪಾಚಿ ಸುಮ್ಮನೆ ಹಿಂದ್ಗಡೆ ಹೋಗೋದು, ಅದು ಹೋಗೋ ಸ್ಪೀಡ್ ಇದು ಕ್ಯಾಚ್ ಮಾಡೋದು. ಹೌದಾ ಮಾರ ಅದನ್ನ. ಸೊ ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಅಂದರೆ ಉತ್ತರಿ ಬೆಟ್ಟ. ಸೊ ನಮಗೆ ಯಶವಂತಪುರದಿಂದ, ನಮ್ಮ ಏರಿಯಾದಿಂದ ಎಷ್ಟು ಮಾರ ಒಂದು 50 ಕಿಲೋಮೀಟರ್ ಆಗುತ್ತೆ, 55 ಕಿಲೋಮೀಟರ್ ಏನೋ ಆಗುತ್ತೆ. ಸೊ ನಿನ್ನೆ ನಾನು ಸಿಸ್ಟರ್ ರೂಮ್ ಹತ್ರ ಹೋಗಿದ್ನಾ. ಸೊ ಅಲ್ಲಿಂದ ಬರುವಾಗ ಅಲ್ಲಿಂದ 85 ಕಿಲೋಮೀಟರ್ ಏನಾಯ್ತು, 85 ಅಲ್ಲಿ 89 ಕಿಲೋಮೀಟರ್. ನಮ್ಮ ರೂಟಲ್ಲಿ ಬರಬೇಕಿತ್ತು. ಸೊ ಒಂದು 30 ಕಿಲೋಮೀಟರ್ ಜಾಸ್ತಿ ಆಯಿತು, ಯಾಕಂದ್ರೆ ಅವ್ರನ್ನ ಕರ್ಕೊಂಬರ್ಬೇಕಿತ್ತಲ್ಲ. ಸೊ ಇವಾಗ ನಾವು ನೆಲಮಂಗಲ ಕ್ರಾಸ್ ಆಗಿ ಇನ್ನು 40 ಕಿಲೋಮೀಟರ್ಸ್ ಏನೋ ಇದೆ. ಟೀ ಎಲ್ಲ ಕುಡಿದು ನೋಡಿದ್ರಲ್ಲ, ಸೂಪರ್ ಬೈಕನ್ನ ನೋಡ್ತಾ ಇದೆ ಅವಾಗಿಂದ ಅದೇ ಹೋಗ್ತಾ ಇದೆ. ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ, ಸಕಲೇಶ್ಪುರ ಅನಿಸುತ್ತೆ, ಎಲ್ಲ ಆ ಕಡೆನೇ ಹೋಗ್ತಾ ಇರ್ಬೇಕು. ಇದು ಲಾಸ್ಟ್ ಮೂಮೆಂಟ್ ಪ್ಲಾನ್ ಮಾಡಿದೆ, ಯಾಕಂದ್ರೆ ನಿನ್ನೆ ನಾವು 2 ಡೇಸ್ ಬಿಫೋರ್ ನಾವು ಪ್ಲಾನ್ ಮಾಡಿದ್ದು ಸ್ಕಂದಗಿರಿ ಹೋಗುವಂತ. ಸೊ ಸ್ಕಂದಗಿರಿ ಹೋಗುವಂತ ಪ್ಲಾನ್ ಮಾಡಿದ್ದು. ಸ್ಕಂದಗಿರಿದು ಸ್ಲಾಟ್ ಸಿಕ್ಕಿಲ್ಲ ನಮಗೆ. ಕರ್ನಾಟಕ ಎಕೋ ಟೂರಿಸಂ ವೆಬ್ಸೈಟ್ ಅಲ್ಲಿ ಅದನ್ನ ರಿಜಿಸ್ಟರ್ ಮಾಡಬೇಕು ಹೋಗ್ಬಿಟ್ಟು. ಅಲ್ಲಿ ಮತ್ತೆ 400 ರೂಪಾಯಿನ ಪೇ ಮಾಡ್ಬೇಕಂತ ವೀಕೆಂಡ್ಸ್ಗೆ. ಸೊ ಅಲ್ಲಿ ಸ್ಲಾಟ್ ಸಿಕ್ಕಿಲ್ಲ. ಆಲ್ಮೋಸ್ಟ್ 150 ಅಲ್ಲಿ 150 ಬುಕ್ ಆಗಿತ್ತು, ಅದು ಫುಲ್ ಆಗಿತ್ತು. ಸೊ ಮತ್ತೆ ಮಾಡೋದು ಅಂತ ಮಹಾಕಾಲಿದುರ್ಗ ಟ್ರಕ್ ಇತ್ತು, ಅದನ್ನ ಪ್ಲಾನ್ ಮಾಡ್ಲಿಕ್ಕೆ ಹೋದೆ. ಅದಕ್ಕೂ ರಿಜಿಸ್ಟರ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ನನಗೆ. ಸೊ ಸುಮ್ಮನೆ ಒಂದು ವಿಡಿಯೋ ನೋಡಿದ್ರೆ ಆಯ್ತು, ಯಾವುದೊಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದೆ. ಸೊ ಅದರಲ್ಲಿ ಗೊತ್ತಾಯ್ತು ಅದಕ್ಕೂ ರಿಜಿಸ್ಟರ್ ಮಾಡಬೇಕು ಅಂತ, ಇಲ್ಲಾಂದ್ರೆ ಹೋಗ್ಬಿಟ್ಟು ಸೀನ್ ಆಗ್ತಾ ಇತ್ತು. ಸೊ ಲಾಸ್ಟಿಗೆ ಆ ಪ್ಲಾನ್ ಡ್ರಾಪ್ ಮಾಡಿ ಇವಾಗ ಈ ಉತ್ತರಿ ಬೆಟ್ಟಕ್ಕೆ ಪ್ಲಾನ್ ಮಾಡಿರೋದು. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಇಲ್ಲ ಅನ್ಸುತ್ತೆ, ಹೋಗಿ ಬರ್ಬೋದು. ಸೊ ನೋಡುವ ಟ್ರಕ್ ಯಾವ ಥರ ಇರುತ್ತೆ ಅಂತ. ಸೊ ನನ್ನ ಸಿಸ್ಟರ್ ಇದು ಫಸ್ಟ್ ಟ್ರಕ್ ಇದು, ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಇರೋ, ಮಾಡ್ರೇಟ್ ಇರೋ ಟ್ರಕ್ನ ಹುಡುಕಿರೋದು. SRS ಹಿಲ್ಸ್ ಅಂತ ಇತ್ತು, ಅದು ನಾರ್ಮಲ್ ಟ್ರಕ್ ಮಾರ. ಅದು ಟ್ರಕ್ ಏನಿಲ್ಲ, ಒಂದು 250 ಸ್ಟೆಪ್ಸ್ ಏನಿದೆ, ಆ ಸ್ಟೆಪ್ಸ್ ಹತ್ಬೇಕಷ್ಟೇ. ಸೊ ಅದರಲ್ಲ ಥ್ರಿಲ್ ಬರಲ್ಲ. ಸೊ ಅದಕ್ಕೋಸ್ಕರ ಈ ಉತ್ತರಿ ಬೆಟ್ಟದಿಂದಲೇ ಸ್ಟಾರ್ಟ್ ಮಾಡೋ ಅವಳದು ಟ್ರೆಕ್ಕಿಂಗ್. ಮತ್ತೆ ದೊಡ್ಡದಕ್ಕೆ ಹೋದಾಯ್ತು ಅವಳನ್ನ ಕರ್ಕೊಂಡು. ಇವಾಗಲೇ ದೊಡ್ಡದಾಗ ಕರ್ಕೊಂಡು ಹೋಗಿ ಮತ್ತೆ ಪಾಪ ಹತ್ಲಿಕ್ಕೆ ಆಗಿಲ್ಲ ಅಂದ್ರೆ ಮತ್ತೆ ಇನ್ನು ಮುಂದೆ ಅವಳು ಬರ್ಲಿಕ್ಕೆ ಇಲ್ಲ ಯಾವ ಟ್ರಕ್ ಕೂಡ. ಇದೇ ಬೈಕ್ ಮಾರ, 3 ಸಲ ನೋಡಿದೆ ಈ ಗಾಡಿ ಇವತ್ತು ನಾನು. ಈ ಲೋವರ್ ಸೆಗ್ಮೆಂಟ್ ಅಲ್ಲೂ ಕ್ರೂಸ್ ಕಂಟ್ರೋಲ್ ಕೊಡ್ಬೇಕು ಮಾರೆ. ಸೊ ಈ ತರ ರೋಡಲ್ಲೆಲ್ಲ ಯೂಸ್ ಆಗುತ್ತೆ ನೋಡಿ. ಸುಮ್ಮನೆ ಬಿಟ್ಟು ಕುತ್ಕೊಂಡ್ರೆ ಆಯ್ತು, ಅಂದ್ರಲ್ಲಿ ಇಲ್ಲ ಅಲ್ಲ, ಸೊ ಹೋಗಲ್ಲ ಅದು ಬಿಡಿ. ಸುಮ್ಮನೆ ಹೇಳಿದ್ ನಾನು, ಕೊಡ್ಬೇಕು ಹೇಳಿದ್ರು, ಇದೆ ಅಂತ ಹೇಳಿಲ್ಲ ನಾನು.
ಇಲ್ಲಾಂದ್ರೆ ಸುಮ್ಮನೆ ಎಕ್ಸೈಡ್ ಇಟ್ಕೊಂಡಿರ್ಬೇಕು ಮಾರ, ಸುಸ್ತಾಗುತ್ತೆ ಹಿಂಗೆ. ಅದೊಂದು ಬರುತ್ತೆ ಹಿಂಗೆ ಈ ತಂಬಿಗೆ ಹಾಕೋದು, ಅದು ತಗೋಬಹುದು ಮಾರೆ, ತಗೋಬೇಕು, ಟ್ರೈ ಮಾಡ್ಬೇಕು. 70-60ಗೆ ಸೆಟ್ ಮಾಡಿ ಬಿಟ್ರೆ ಇದೊಂದು ಕ್ಲೀನ್ ರೋಡ್, ಆರಾಮ್ಸೆ ಹೋಗ್ಬೋದು. ನಾನು ಈ ರೋಡಲ್ಲಿ ಕೆಲವೊಂದು ದಿವಸ ನೋಡಿದೆ, ಏನಕ್ಕೆ ಈ ಪ್ಲೇಸ್ಗೆ ಬರಲ್ಲ ಅಂದ್ರೆ, ನಾನು ಈ ರೋಡಲ್ಲಿ ಹೋಗೋ ನಂಗೆ ಊರಿಗೆ ಹೋಗುವ ಅಂತಾನೆ ಮನಸ್ಸಾಗೋದು ಮಾರೆ. ಅದಕ್ಕೋಸ್ಕರ ನಾನು ಈ ಕಡೆ ಬರೋದೇ ಇಲ್ಲ. ಇವಾಗ ಇಲ್ಲಿಂದ ಒಂದು 50-60 ಕಿಲೋಮೀಟರ್ ಹೋಗ್ತೇನಾ ದೂರ, ಆಗುತ್ತೆ. ಇನ್ನೊಂದು 300 ಕಿಲೋಮೀಟರ್ ಇರೋದು ಮಾರೆ, ಸೀದಾ ಮಂಗ್ಳೂರಿಗೆ ಹೋಗ್ಬೋದಲ್ಲ ಅಂತ. ಅದಕ್ಕೆ ಸುಮ್ಮನೆ ಯಾಕೆ, ಅದಕ್ಕೋಸ್ಕರ ಇದಕ್ಕೆ ಈ ಕಡೆ ಬರೋದೇ ಇಲ್ಲ. ಆ ಥರ ಥಿಂಕಿಂಗ್ ಬರಬಾರ್ದು, ಏನು ಬರಬಾರ್ದು. ಏನು ಮಾರೆ, ಆಕ್ಸಿಡೆಂಟ್ ಆಗಿದೆ, ಫುಲ್ ಜಾಮ್ ಆಗಿದೆ. ಆಕ್ಸಿಡೆಂಟ್ ಆಗಿದೆ ಅನಿಸುತ್ತೆ, ಏನು ಆಕ್ಸಿಡೆಂಟ್ ಆಗಿದೆ ಗೊತ್ತಿಲ್ಲ ಇಲ್ಲಿ. ಇದು ಗಾಡಿ ಯಾವಾಗಲಿತ್ತು ಮಾರೆ. ಪಲ್ಟಿ ಹೊಡೆದಿದೆ ಮಾರೆ ಗಾಡಿ. ಇಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ, ಸ್ಕಿಡ್ ಆಗಿರೋದು. ಫುಲ್ಲು ಪಲ್ಟಿ ಮಾರ ಸ್ಕಾರ್ಪಿಯೋ. ಅಂಥದ್ದೆಂಥ ಡ್ರೈವಿಂಗ್ ಮಾರ ಮಾಡಿದ್ದು, ಟೋಕಿಯೋ ಡ್ರಿಫ್ಟ್ ಮಾಡಿದ್ನ ಇಲ್ಲಿ. ಯಾರಿಗೇನಾಗಿಲ್ಲ ಅಂದರೆ ಸಾಕು ಮಾರೆ. ಇವತ್ತೇ ನೋಡಿದ್ದು ಸ್ಕಾರ್ಪಿಯೋ ಕೆಳಗಡೆ ಏನೆಲ್ಲ ಇದೆ ಅಂತ ಮಾರೆ. ಯಾವ ರೇಂಜಿಗೆ ಪಲ್ಟಿ ಆಗಿದೆ ಮಾರೆ ಗಾಡಿ, ಅದು ಸೂಪರ್ ಕಾಣುತ್ತೆ ಮಾರೆ ಇಲ್ಲಿಂದ ಮಾತ್ರ. ಸೊ 6 ಕಿಲೋಮೀಟರ್ ಇದೆ ಇಲ್ಲಿಂದ, 7 ಕಿಲೋಮೀಟರ್ಸ್. ರೋಡೆಲ್ಲ ಓಕೆ ಅಂತ, ಏನು ವರ್ಸ್ಟ್ ಇಲ್ಲ ರೋಡು, ಚೆನ್ನಾಗಿದೆ ರೋಡ್. ಇನ್ನು ಫುಲ್ ಈ ಥರ ರೋಡ್ ಏನಾಗ್ತದೆ. ರೋಡ್ ಇದ್ರೆ ಫುಲ್ ಥ್ರಿಲ್ ಆಗುತ್ತೆ ಮಾರ. ಇನ್ನು ಸ್ವಲ್ಪ ಮಳೆ ಬರಬೇಕು, ಅವಾಗ ಇನ್ನು ಸೂಪರ್ ಇರುತ್ತೆ. ಫುಲ್ಲು ಆ ಕಡೆ ಈ ಕಡೆ ಕಂಡ ಅಂದರೆ ಎಂತ ಮಾರ, ತೋಟ, ಸಾರಿ ಅಡಿಕೆ ತೋಟ. ನಮ್ಮ ಕಡೆ ಕಂಡ ಅಂತಾರೆ ಇದನ್ನ. ಫೋಟೋ ತೆಗಿಲಿಕ್ಕೆ ಅಂತೂ ಮಸ್ತ್ ಪ್ಲೇಸ್ ಮಾಡಿದೆ. ಚಂದನ್ ಎಕ್ಸಿಕ್ಯೂಟಿವ್ ಕೋಚ್. ಸೊ ಎಲ್ಲ ಟೂರಿಗೆ ಬಂದಿದ್ದಾರೆ ಮಾರ ಇಲ್ಲಿಗೆ. ನಾವು ವಿತೌಟ್ ರಿಜಿಸ್ಟ್ರೇಷನ್ ಬಂದಿದ್ದೇವೆ. ಸಿಕ್ಸ್ AM to 6 PM ವಾಹನ ನಿಲ್ದಾಣ. ಸನ್ರೈಸ್ಗಿಂದೆ ಬರ್ಪುನಿಡೆ ನಮ್ಮ ಸನ್ರೈಸ್ ಆದ
ఏ జనాలు ఎడుతున్నా మిత్రుడు కూడా వరందు లేరు మారే ఉండాలి అదేం చెప్పు నా ఫస్ట్ ట్రెక్ అవుతుంది నిన్న ఈరోజు నేను డాక్షన్ మోడ్ ఉండదు అవేంది కూడా చిన్న పందున కొత్త కుజాలు ఫ్యాషన్ షోకి పోకునా మిత్తు పోపు మిత్త కుజాలు ఉందిలే కాపు పోనాక ఎత్తునగా బచ్చునికి మన ఇత్త స్టార్ట్ ವಿಡಿಯೋ ಅಪ್ಲೋಡ್ ಬಂದಲ್ಲಿ ತಚ್ಚನದು ಓಡಿ ಕೆಪಾಸಿಟಿ ಓಡಿ ಆಕ್ಷನ್ ಮೋಡ್ ಝೂಮ್ ಹಾಕೊಂಡು ಮಾರಿ ಸಾಕು ಝೂಮ್ ಇರಬಲ್ಲಿ ಅಲ್ಲ ಕ್ಲೌಡ್ ಬಾರಿ ಸ್ಪೀಡ್ ಸ್ಲೋ ಮೋಷನ್ ಪಡುತ್ತೆ
ಒಂದು ಇದೆ. ಸೊ ದಿಸ್ ಇಸ್ ದ ಎಂಡ್. ಸೊ ಇದೇ ಟಾಪ್ ಅನ್ಸುತ್ತೆ. ಅಲ್ಲಿದ್ದಾರೆ ಮಾರೆ. ಅಕಲ್ ಅಡೆಗೆಂಚ ಹೋಗಿರ್ಲಿ, ಅಡೆಗೆಂಚ ಹೋಗಿ ಈ ಮಾಡ್ತಾ ಇದೆಂಡಲ್ಲ ಮಾರೆ, ಇನ್ನೂ ಇದೆ. ಫುಲ್ಲು ಫಾರೆಸ್ಟ್, ಫುಲ್ ಬಲ್ಲೆ ಬಲ್ಲೆ ಒಳಗಡೆ ಮಾರೆ, ಫಾರೆಸ್ಟ್ ಎಲ್ಲ ಇದೆ. ಎಲ್ಲ ಒಂದು ಸೂಪರ್ ಉಂಟು, ಮೂಲ್ ಡೌನ್ ಉಂಟು, ಸೂಪರ್ ಉಂಟು. ವಿಡಿಯೋ ಬರ್ಬಿಡ್ತೀನಿ. ಸುತ್ತಿ ಗಂಟೆ ವಿಡಿಯೋ ಇದೊಂದು ಪ್ಲೇಸ್ ನೋಡ್ಲಿಕ್ಕೆ ಬರ್ಬೋದು ಮಾರೆ, ಸೂಪರ್ ಇದೆ ಪ್ಲೇಸ್. ಅಲ್ಲ ಐತೆ ಬಚ್ಚಿದ ಬಲಿ ತೊಂದಿಲ್ಲ. ಸೊ ಅದು ಟಾಪ್, ಅಲ್ಲಿದ್ದಾರೆ ನೋಡಿ ಜನ ಕಾಣುತ್ತಾ? ಅದೇ ಯಾವ ಹಳೆ ಉಂಟ ಬಲ್ಲಿ ತಗೊಂಡಿದ್ದು ಬೇರೆ ಹಿಂಗೆ ಮಾಡ್ದೇನ. ದುರ್ಗ ಫುಲ್ಲು ಮ್ಯಾಕ್ಸಿಮಮ್ 40 ಇಲ್ಲ 1 ಅವರ್ ತೊಗೊಳುತ್ತೆ ಅಷ್ಟೇ. 1 ಅವರ್ ಇಲ್ಲ, ಒಂದು 30 ಮಿನಿಟ್ಸ್ ತೊಗೊಳುತ್ತೆ ಮೇಲೆ ಬರಲಿಕ್ಕೆ. ಆ್ಯಕ್ಷನ್ ಮೋಡ್ ಆನ್ ಮಾಡಿಲ್ಲ ಅನ್ಸುತ್ತೆ. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.